ಇವತ್ತು ಕೋಟಿ ಬೆಲೆ ಬಾಳುವ ಕೆಲವು ನಾಯಕರನ್ನ ತೋರಿಸ್ತೀನಿ. ಬಟ್ ಅವರ ಬಳಿ ಒಂದೇ ಒಂದು ಕಾರ್ ಇಲ್ಲ. ಅರೆ, 1,20,000 ಬೈಕ್ ತೆಗೋರು ಒಂದು ಮನಸ್ಥಿತಿ ಭಾರತೀಯರು. ನೋಡಿ ಯಾರೆಲ್ಲ ಇದು. ಮೊದಲಿಗೆ ರಾಹುಲ್ ಗಾಂಧಿ, ಇವರ ಬಳಿ 20 ಕೋಟಿ ಆಸ್ತಿ ಇದೆ. ರಾಹುಲ್ ಗಾಂಧಿ ಬಳಿ 20 ಕೋಟಿ ಆಸ್ತಿ ಇದೆ, ಬಟ್ ಒಂದೇ ಒಂದು ಕಾರ್ ಇಲ್ಲ ರಾಹುಲ್ ಗಾಂಧಿ ಬಳಿ. ಇನ್ನು ಸ್ಟಾರ್ ಚಂದ್ರು ಮಂಡ್ಯ MP ಕ್ಯಾಂಡಿಡೇಟ್, ಇವರ ಬಳಿ 237 ಕೋಟಿ ರೂಪಾಯಿ ಆಸ್ತಿ ಇದೆ. ಅವರು ಘೋಷಣೆ ಮಾಡಿಕೊಂಡಿದ್ದು, ಒಂದೇ ಒಂದು ಕಾರ್ ಇಲ್ಲ. ಯದುವೀರ್ ಒಡೆಯರ್, ಈ ಕಡೆ ನರಸಿಂಹರಾಜ್ ಒಡೆಯರ್ ಬಳಿ 100 ಕಾರುಗಳಿತ್ತು. ಯದುವೀರ್ ಒಡೆಯರ್ 5 ಕೋಟಿ ಒಡೆಯ, ಒಂದೇ ಒಂದು ಕಾರ್ ಇಲ್ಲ. ಇನ್ನೊಬ್ಬರು ಇದ್ದಾರೆ, ವಿಶ್ವೇಶ್ವರ ರೆಡ್ಡಿ, ಇವರ ಆಸ್ತಿ 4,568 ಕೋಟಿ. ಒಂದು 100 ರಾಲ್ಸ್ ರಾಯ್ ತಗೊಳ್ಬೋದು, ಕಾರಿಲ್ಲ. ನಮ್ಮ ಪ್ರಹ್ಲಾದ್ ಜೋಶಿ 21 ಕೋಟಿ ಆಸ್ತಿ ಇದೆ, ಒಂದೇ ಒಂದು ಕಾರಿಲ್ಲ. ನಿಮ್ಗೆ ಗೊತ್ತಾ ಇವ್ರು ಯಾಕೆ ಕಾರ್ ಯೂಸ್ ಮಾಡಲ್ಲ ಅಂತೇಳಿ? ಇವರು MLA MP ಏನಾದರೂ ಆಗಿರ್ತಾರೆ, ಸರ್ಕಾರಿ ವಾಹನಗಳಿರುತ್ತೆ, ಮತ್ತು ಯಾಕೆ ಯೂಸ್ ಮಾಡಬೇಕು ಅಂತ. ಹಾಗಂತ ಅವರ ಮನೆಯಲ್ಲಿರುತ್ತೆ ಕಾರು, ಇವರ ಹೆಸರಲ್ಲಿ ಇರೋದಿಲ್ಲ, ಅಷ್ಟೇ ವಿಶೇಷ. ಓಕೆ, ಇವಿಷ್ಟು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ಇನ್ನು ಕೆಲವರು ಶ್ವಾನದ ಜೊತೆ ಬಂದರು, ಇನ್ನು ಕೆಲವರು ಆಕ್ಸಿಜನ್ ಟ್ಯೂಬ್ ಹಾಕ್ಕೊಂಡು ಬಂದರು, ಇನ್ನು ಕೆಲವರು 102 ವರ್ಷದ ಶತಾಯುಷಿ, ಅವರಿಗೆ ಮನೆಯಲ್ಲಿ ಅವಕಾಶ ಇದೆ ಆದರೂ ಕೂಡ ಇಲ್ಲಿಗೆ ಬಂದು ವೋಟ್ ಹಾಕಿದ್ರು. ಹೇಗಿತ್ತು ಕರ್ನಾಟಕದ ಈ ವೋಟಿಂಗ್ ಪ್ಯಾಟರ್ನ್, ಬನ್ನಿ ನೋಡೋಣ. ಹಸೆಮಣೆ ಏರುವ ಮುನ್ನವೇ ಮತದಾನ. ಚಿಕ್ಕಮಗಳೂರಿನಲ್ಲಿ ಹಸೆಮಣೆ ಏರುವ ಮುನ್ನವೇ ನವ ಜೋಡಿ ವೋಟ್ ಮಾಡಿದ್ರು. ಮೂಡಿಗೆರೆಯ ಕುಂದೂರು ಮತಕೇಂದ್ರದಲ್ಲಿ ನವ ವಧು ವರ ಮತ ಚಲಾಯಿಸಿದ್ರು. ವೀಲ್ ಚೇರ್ನಲ್ಲಿ ಬಂದು ವೋಟಿಂಗ್. ನಡೆಯೋಕೆ ಸಾಧ್ಯವಾಗದ ವಯೋವೃದ್ಧರು ಕೂಡ ವೀಲ್ ಚೇರ್ನಲ್ಲಿ ಬಂದು ವೋಟ್ ಮಾಡಿದ್ರು. ಮೈಸೂರು, ರಾಮನಗರ, ಚಿತ್ರದುರ್ಗ, ಬೆಂಗಳೂರು ದಕ್ಷಿಣದಲ್ಲಿ ವೀಲ್ ಚೇರ್ನಲ್ಲಿ ಬಂದು ವೃದ್ಧರು ಮತ ಹಾಕಿ ಎಲ್ಲರಿಗೂ ಮಾದರಿಯಾದ್ರು. ಆಕ್ಸಿಜನ್ ಟ್ಯೂಬ್ ಹಾಕಿಕೊಂಡು ವೋಟಿಂಗ್. ವೃದ್ಧರೊಬ್ಬರು ಆಕ್ಸಿಜನ್ ಬ್ಯಾಗ್ ಸಮೇತ ಬೆಂಗಳೂರಿನ ಸಿದ್ದಾಪುರ ಮತಗಟ್ಟೆಗೆ ಆಗಮಿಸಿದ್ರು. ಮೂಗಿಗೆ ಆಕ್ಸಿಜನ್ ಟ್ಯೂಬ್ಗಳನ್ನ ಹಾಕಿಕೊಂಡು ಬಂದು ವೋಟ್ ಮಾಡಿದ್ರು. ಮತಗಟ್ಟೆಗೆ ಬಂದು ಶತಾಯುಷಿ ವೋಟಿಂಗ್. ಚಿತ್ರದುರ್ಗದಲ್ಲಿ 102 ವರ್ಷದ ಶತಾಯುಷಿ ಮತಗಟ್ಟೆಗೆ ಬಂದು ವೋಟ್ ಮಾಡಿ ಎಲ್ಲರ ಗಮನ ಸೆಳೆದ್ರು. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದಲ್ಲಿ ವೃದ್ಧೆ ಮೆಹಬೂಬಿ ವೀಲ್ ಚೇರ್ನಲ್ಲಿ ಬಂದು ಮತ ಹಾಕಿದ್ರು. ಶ್ವಾನದ ಜೊತೆ ಬಂದು ವೋಟಿಂಗ್. ಬೆಂಗಳೂರು ಕೇಂದ್ರ ಕ್ಷೇತ್ರದಲ್ಲಿ ವ್ಯಕ್ತಿಯೊಬ್ಬರು ತಮ್ಮ ಶ್ವಾನದ ಜೊತೆ ಮತಗಟ್ಟೆಗೆ ಬಂದಿದ್ರು. ತಮ್ಮ ಪ್ರೀತಿಯ ಶ್ವಾನದ ಜೊತೆ ಕ್ಯೂನಲ್ಲಿ ನಿಂತು ವೋಟ್ ಮಾಡಿದ್ದು ವಿಶೇಷವಾಗಿತ್ತು. ಏಕಾಂಗಿಯಾಗಿ ಮತ ಚಲಾಯಿಸಿದ ವೃದ್ಧೆ. ಚಿಕ್ಕಮಗಳೂರಿನ ಬಸವನಹಳ್ಳಿ ಮತಗಟ್ಟೆಗೆ 80 ವರ್ಷದ ವೃದ್ಧೆ ಏಕಾಂಗಿಯಾಗಿ ಮತಗಟ್ಟೆಗೆ ಬಂದು ಮತ ಚಲಾಯಿಸಿದ್ರು. ಮತದಾನ ಪ್ರಾರಂಭಕ್ಕೂ ಮುನ್ನವೇ ಮತಗಟ್ಟೆಗೆ ಬಂದ ವೃದ್ಧೆ ಕನ್ನಮ್ಮ ಕಾದು ಕುಳಿತು ವೋಟ್ ಮಾಡಿದ್ರು. ಮಹಾರಾಜರ ವೇಷ ಧರಿಸಿ ಮತದಾನ. ಮೈಸೂರಿನಲ್ಲಿ ವ್ಯಕ್ತಿಯೊಬ್ಬ ಮಹಾರಾಜನಂತೆ ವೇಷ ಧರಿಸಿ ಬಂದು ವೋಟ್ ಮಾಡಿದ್ದಾರೆ. ಕುವೆಂಪು ನಗರದ ಮತಗಟ್ಟೆಗೆ ಉಮಾಕಾಂತ್ ಎಂಬ ವ್ಯಕ್ತಿ ತೇಟ್ ಮಹಾರಾಜರ ಗೆಟಪ್ನಲ್ಲಿ ಬಂದು ಮತ ಹಾಕಿದ್ದಾರೆ. ರಜೆ ಸಿಕ್ಕರೆ ಸಾಕು ಮತದಾನ ಮಾಡದೆ ಟ್ರಿಪ್ ಹೋಗುವವರು ನಿಜಕ್ಕೂ ಇವ್ರನ್ನೆಲ್ಲ ನೋಡಿ ಕಲಿಬೇಕು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು.
ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.